ನಮಸ್ಕಾರ ಮಕ್ಕಳೇ. ಮಕ್ಕಳೇ, ಇವತ್ತು ಪಂಚತಂತ್ರ ಕಥೆಯ ಮತ್ತೊಂದು ಕಥೆಯೊಂದಿಗೆ ಬಂದಿದ್ದೇನೆ. ಕಥೆಯ ಹೆಸರು ನಾಣ್ಯಗಳನ್ನು ಕೊಡುತ್ತಿದ್ದ ಹಕ್ಕಿಯ ಕಥೆ. ಏನಿದು ಕಥೆ ನೋಡ್ಕೊಂಬರೋಣ. ಒಂದು ಸುಂದರ ಕಾಡಿರುತ್ತೆ. ಅಲ್ಲೊಂದು ವಿಚಿತ್ರವಾದ ಹಕ್ಕಿ ಒಂದು ವಾಸ ಮಾಡ್ತಿರುತ್ತೆ. ಆ ಹಕ್ಕಿಯ ವಿಶೇಷತೆ ಏನಂದರೆ, ಅದು ಪ್ರತಿದಿನ ಒಂದೊಂದು ಚಿನ್ನದ ನಾಣ್ಯವನ್ನು ಇಡ್ತಾ ಇರುತ್ತೆ. ಆ ಕಾಡಿನ ಹತ್ತಿರ ಒಂದು ಹಳ್ಳಿ ಇರುತ್ತೆ. ಅಲ್ಲಿ ಒಬ್ಬ ಬೇಟೆಗಾರ ವಾಸ ಮಾಡ್ತಿರ್ತಾನೆ. ಆ ಬೇಟೆಗಾರ ಒಂದು ದಿನ ಈ ಕಾಡಿನ ಒಳಗೆ ಬಂದಾಗ ಮರದ ಮೇಲೆ ಕೂತಿದ್ದ ಹಕ್ಕಿಯನ್ನು ನೋಡ್ತಾನೆ. ಆ ಹಕ್ಕಿ ಒಂದು ಚಿನ್ನದ ನಾಣ್ಯವನ್ನು ಆ ಮರದ ಕೊಂಬೆಯ ಕೆಳಗೆ ಬೀಸಾಕತ್ತೆ. ಅದನ್ನು ಕಂಡ ಬೇಟೆಗಾರ ಆಶ್ಚರ್ಯ ಪಡ್ತಾನೆ. ಏನಿದು, ಈ ಹಕ್ಕಿ ಚಿನ್ನದ ನಾಣ್ಯವನ್ನು ಇಡ್ತಾ ಇದೆಯಲ್ಲ ಅಂತ ಹೇಳಿ, ಈ ಹಕ್ಕಿ ನನ್ನ ಕೈಗೆ ಸಿಕ್ಕಿದ್ರೆ ನಾನು ಶ್ರೀಮಂತ ಆಗ್ತೀನಿ ಅಂತ ಅಂದ್ಕೊಂಡು ಯೋಚಿಸಿ, ಆಮೇಲೆ ಅವನು ಜಾಣ್ಮೆಯಿಂದ ಬಲೆ ಹಾಕಿ ಆ ಹಕ್ಕಿಯನ್ನು ಹಿಡ್ಕೊಂಡು ಅದನ್ನು ಮನೆಗೆ ತರ್ತಾನೆ. ಅದನ್ನು ಒಂದು ಪಂಜರದಲ್ಲಿ ಇಟ್ಟಿರ್ತಾನೆ. ಅದು ಆ ಹಕ್ಕಿ ಪ್ರತಿದಿನ ಒಂದೊಂದು ಚಿನ್ನದ ನಾಣ್ಯವನ್ನು ಇಡ್ತಾ ಇರುತ್ತೆ. ಹೀಗೆ ಇಡ್ತಿರೋದ್ರಿಂದ ಕೆಲವು ದಿನಗಳಾದ ತಕ್ಷಣ ಬೇಟೆಗಾರ ಸಾಕಷ್ಟು ಹಣವಂತ ಆಗ್ತಾನೆ, ಐಶ್ವರ್ಯವಂತ ಆಗ್ತಾನೆ. ಆದರೆ ಅವನ ಹೆಂಡತಿಗೆ ತುಂಬ ಲೋಭಿತನ ಇರುತ್ತೆ. ಲೋಭಿತನ ಅಂದರೆ ಆಸೆ, ಅತಿ ಆಸೆ. ಅವಳು ಗಂಡನ್ನು ಅಂದರೆ ಬೇಟೆಗಾರನನ್ನು ಕರೆದು ಹೇಳ್ತಾಳೆ, ಪ್ರತಿದಿನ ಒಂದೊಂದು ನಾಣ್ಯವನ್ನು ಯಾರು ತಗೋತಾ ಇರ್ತಾರೆ, ಈ ಹಕ್ಕಿಯ ಹೊಟ್ಟೆಯಲ್ಲಿ ತುಂಬ ಚಿನ್ನದ ನಾಣ್ಯ ಇದೆ ಅನಿಸುತ್ತೆ, ಅದು ಹೊಟ್ಟೆಯನ್ನು ಬಗೆದು ನೋಡೋಣ, ನಮಗೆ ಇರುವಂಥ ನಾಣ್ಯಗಳೆಲ್ಲ ಸಿಗಬಹುದು ಅಂತ ಹೇಳ್ತಾಳೆ. ಈ ಲೋಭಕ್ಕೆ ಬೇಟೆಗಾರ ಆಯಿತು ಅಂತ ಒಪ್ಕೊಂಡು ಹೆಂಡತಿಯ ಮಾತು ಕೇಳಿ ಆ ಹಕ್ಕಿಯ ಹೊಟ್ಟೆಯನ್ನು ಇಬ್ಬರೂ ಸೇರಿ ಬಗಿತಾರೆ. ಬಗೆದು ನೋಡಿದಾಗ ಅದು ಚಿನ್ನದ ನಾಣ್ಯ ಇರಲಿಲ್ಲ, ಸಾಮಾನ್ಯ ಹಕ್ಕಿಯಂತೆ ಇತ್ತು. ಇದನ್ನು ನೋಡಿ ಇಬ್ರಿಗೂ ನಿರಾಸೆ ಆಗುತ್ತೆ. ಇಬ್ಬರು, ಅಯ್ಯೋ ಚಿನ್ನದ ನಾಣ್ಯ ಕೊಡ್ತಿದ್ದಂಥ ಹಕ್ಕಿನೂ ಕೊಂದ್ಬಿಟ್ಟಲ್ಲ, ಅದಿದ್ದಿದ್ರೆ ದಿನ ನಮ್ಗೆ ಒಂದೊಂದು ನಾಣ್ಯ ಸಿಗೋದು, ನಾವಿನ್ನೂ ಶ್ರೀಮಂತರಾಗ್ಬೋದಾಗಿತ್ತು ಅಂತ ಆಮೇಲೆ ಪಶ್ಚಾತ್ತಾಪ ಪಡ್ತಾರೆ. ಮಕ್ಕಳೇ, ಈ ಕಥೆಯ ನೀತಿ ಏನು ಅಂದರೆ, ಅತಿಯಾದ ಲೋಭಿ ನಷ್ಟಕ್ಕೆ ಕಾರಣ ಆಗುತ್ತೆ. ಅವರು ತಾಳ್ಮೆಯಿಂದ ದಿನ ಒಂದೊಂದು ನಾಣ್ಯವನ್ನು ತಗೋತಾ ಇದ್ದರೆ ಅವರು ಶ್ರೀಮಂತಿಕೆ ಇನ್ನೂ ಹೆಚ್ಚಾಗ್ತಿತ್ತು. ಆದರೆ ದುರಾಸೆಯಿಂದ, ಲೋಭಿತನದಿಂದ ಆ ಹಕ್ಕಿಯನ್ನು ಕೊಂದು ಬರುವಂಥ ನಾಣ್ಯವನ್ನು ಕಳ್ಕೊತಾರೆ ಮಕ್ಕಳೇ. ಆದ್ದರಿಂದ ನೀವು ಅಷ್ಟೇ, ಯಾವಾಗಲೂ ಶ್ರಮಕ್ಕೆ ತಕ್ಷಣ ಪ್ರತಿಫಲ ಎಕ್ಸ್ಪೆಕ್ಟ್ ಮಾಡಬೇಡಿ ಮಕ್ಕಳೇ. ಆ ಶ್ರಮಕ್ಕೆ ನಿಮಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ನೀವು ಕಷ್ಟಪಟ್ಟು ಓದಿದ ಮೇಲೆ ಖಂಡಿತ ನಿಮ್ಗೆ ಒಳ್ಳೆಯ ಮಾರ್ಕ್ಸ್ ಬಂದೇ ಬರುತ್ತೆ. ಹಾಗೆ ನೀವು ಮಾಡಿದಂಥ ಒಳ್ಳೆಯ ಕೆಲಸಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಒಳ್ಳೆಯದೇ ಆಗುತ್ತೆ. ಅದರಿಂದ ಯಾವತ್ತೂ ಲೋಭಿತನ ಹತ್ತಬೇಡಿ ಮಕ್ಕಳೇ. ಇದನ್ನು ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ.